ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಶರ್ಮಾ ಟಾಕ್ಸ್. ಇದು ನನ್ನ 2ನೇ ವಿಡಿಯೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೆಳಗ್ಗೆ 11 ಗಂಟೆ ನರಸಾಪುರದಿಂದ ಕೋಲಾರ ಹೋಗ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದು ಸ್ಮಾಲ್ ರಿವ್ಯೂ ಕೊಡೋಣ ಅಂತ ನನ್ನ ಹತ್ರ ಇರೋದು ಸುಜುಕಿ ಜಿಕ್ಸರ್ SF 150. ಕಂಗ್ರ್ಯಾಚುಲೇಷನ್ ಬ್ರದರ್. ಇದೊಳೆ ರಷ್ಯನ್ ಬ್ಯೂಟಿ ಇದ್ದಂಗೆ. ಇದು ಏರೋಡೈನಾಮಿಕ್ಸು ಅಷ್ಟೇ ಸಖತ್ತಾಗಿ ಡಿಸೈನ್ ಮಾಡವ್ರೆ. ಯಾಕಂದ್ರೆ ಜಾಪನೀಸ್ ಡಿಸೈನ್ ಗುರು ಅಷ್ಟೇ ಬೊಂಬಾಟಾಗೈತೆ. ಜಿಕ್ಸರ್ ಒಂಥರ 7 ಎಂಜಿನ್ ಕಟ್ಕೊಂಡಿರೋ ಗಂಡ ಇದ್ದಂಗೆ. ಯಾಕಂದ್ರೆ ಪವರು ಟಾರ್ಕು ಸೇಮ್ ಪ್ರೊಡ್ಯೂಸ್ ಮಾಡುತ್ತೆ. 13.6 BHP ಪವರು, 13.8 ಟಾರ್ಕ್. ಈ ಗಾಡಿ ನಿಂತ್ಕೊಂಡು ಆರಾಮಾಗಿ ಎಲ್ಲ ಲಾಂಗ್ ಡ್ರೈವ್ ಹೋಗ್ಬೋದು. ಯಾಕಂದರೆ ಅವರೇಜ್ 40 ಮೈಲೇಜ್ ಕೊಡುತ್ತೆ. ಜೊತೆಗೆ 2 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದ್ರ ಜೊತೆಗೆ ಡಿಜಿಟಲ್ ಸ್ಪೀಡೋಮೀಟರು, ಡಿಜಿಟಲ್ ಓಡೋಮೀಟರು, ಡಿಜಿಟಲ್ ಫ್ಯೂಯಲ್ ಗೇಜು, ಗೇರ್ ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ಜೊತೆಗೆ ಗೇರ್ ಬ್ಯಾಕ್ಸ್ ಇಂಡಿಕೇಟರು. ಗುರು ಕುಳ್ಳಗಿದ್ರು ಹೈಟಿಗಿದ್ರು ಪರವಾಗಿಲ್ಲ, ಗಾಡಿ ಆರಾಮಾಗಿ ಓಡಿಸ್ಬೋದು. ಯಾಕಂದರೆ ಒಳ್ಳೆ ಸೀಟ್ ಹೈಟು 785 mm ಸೆಡಲ್ ಹೈಟ್ ಕೊಟ್ಟಿದ್ದಾನೆ. ಸೊ ಅದು ಆರಾಮಾಗಿ ಓಡಿಸ್ಬೋದು. ಅದ್ರ ಜೊತೆಗೆ 165 mm ಗ್ರೌಂಡ್ ಕ್ಲಿಯರೆನ್ಸು. ಸೊ ಎಂಥ ಹಳ್ಳ ಬಂದ್ರೂ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಈ ಜಿಕ್ಸರ್ನ ಯಾರು ಬೇಕಾದರೂ ಈಸಿಯಾಗಿ ಅಫೋರ್ಡ್ ಮಾಡ್ಬೋದು ಗುರು. ಯಾಕಂದರೆ ಅರೌಂಡ್ 2 lakhsಗೆಲ್ಲ ಕೈಗೆ ಸಿಗುತ್ತೆ. ಬಟ್ ಹಂಗೆ ಅದೇ ಮಾರ್ಕೆಟಲ್ಲಿ ನೋಡಿದ್ರೆ R15 ಸ್ವಲ್ಪ ಕಾಸ್ಟ್ಲಿ, ಅರೌಂಡ್ 2.4 lakhs ಸಿಗ್ಬೋದು. ಇನ್ನು RC 125 ನೋಡಿದ್ರೆ ಒಂದು ರೇಂಜಿಗೆ ಓಕೆ. ಅದ್ರದ್ದು ಇನ್ನೊಂದು ಕಾಂಪಿಟೇಷನ್ ಇನ್ನೊಂದಿದೆ ಅಂದರೆ ಅದು FZ 25. ಒಂದು ರೇಂಜಿಗೆ ಎಲ್ಲನೂ ಚೆನ್ನಾಗಿದ್ರು ಈ ನಮ್ಮ ಜಿಕ್ಸರ್ ಮಾತ್ರ ಅಂಡರ್ ರೇಟೆಡ್. ಯಾಕಂದ್ರೆ ನೆಪೋಟಿಸಮ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಜಿಕ್ಸರ್ನ ಹೈವೇನಲ್ಲಿ ಓಡಿಸೋದಕ್ಕಿಂತ ಸಿಟಿನಲ್ಲಿ ಓಡಿಸೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಅದರಲ್ಲಿ ಟಾಪ್ ಎಂಡಲ್ಲಿರೋವಂಥ ಪವರ್ ಸ್ವಲ್ಪ ಕಡಿಮೆ. ಈ ಎಂಟ್ರಿ ಲೆವೆಲ್ ಪವರು, ಮಿಡ್ ರೇಂಜ್ ಪವರು ಬೆಟರ್ ಆಗಿದೆ. ಟಾಪ್ ರೇಂಜ್ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ R15 ಬೆಟರು. ಸೊ ಇದು ಕಂಪೇರ್ ಮಾಡ್ಕೊಳಕ್ಕೆ ಹೋದ್ರೆ. ಇನ್ನು ಸರ್ವಿಸ್ ಬಗ್ಗೆ ಮಾತಾಡೋಕೆ ಬಂದರೆ, ಸರ್ವಿಸ್ ಸೆಂಟರ್ ಮಾತ್ರ ಅಂತ ಹೇಳ್ಕೊಳೋ ಮಟ್ಟಿಗೆ ಏನಿಲ್ಲ. ಬಟ್ ಫ್ರೀ ಸರ್ವಿಸ್ ಅಂತೂ ಅಲ್ಲಿ ಮಾಡಿಸ್ಲೇಬೇಕು. ಯಾಕಂದರೆ ವ್ಯಾರಂಟಿ ಸಿಗಲ್ಲ. ಸೊ ಅದಕ್ಕೆ 3 ಸರ್ವಿಸು ಅಲ್ಲೇ ಮಾಡಿಸ್ಬೇಕು. ಒಂದೊಂದು ಸರ್ವಿಸ್ ಏನಿಲ್ಲ ಅಂದ್ರೂ ಒಂದು 2,000 ಅಥವಾ ಒಂದು 4,000 ಒಳಗಡೆ ಬರ್ಬೋದು. ಏನಾನ ಎಕ್ಸ್ಟ್ರಾ ಪಾರ್ಟ್ಸ್ ಏನಾರ ಡಿಫಾಲ್ಟ್ ಆಗಿದ್ದರೆ ಅದನ್ನ ರೀಪ್ಲೇಸ್ಮೆಂಟ್ ಕಾಸ್ಟು ನಮ್ಮ ಮೇಲೇ ಬೀಳುತ್ತೆ. ನಾನು ಅರೌಂಡ್ 46,000 ಕಿಲೋಮೀಟರ್ಸ್ ಇಲ್ಲಿವರೆಗೂ ಓಡಿಸಿದ್ದೀನಿ. ಲಾಸ್ಟ್ ಒಂದು 2019 ನಾನು ಬೈ ಮಾಡಿದ್ದು. ಸೊ ಅರೌಂಡ್ 5-6 ಇಯರ್ಸ್ ಕಂಪೇರ್ ಮಾಡಿಕೊಂಡ್ರೆ ಅಂಥ ಮೇಜರ್ ಇಶ್ಯೂಸ್ ಏನು ನನಗೇನು ಈ ಗಾಡಿನಲ್ಲಿ ಕಾಣಿಸಿಲ್ಲ. ಸೊ ಸ್ಮಾಲ್ ಇಶ್ಯೂಸ್ ಅದೇ ಚೈನ್ ಸ್ಪ್ರಾಗೆಟು ಅಥವಾ ಬ್ರೇಕ್ ಬುಷ್ಷು. ಸೊ ಈ ಥರ ಸಣ್ಣ ಪುಟ್ಟ ಇರುತ್ತೆ ಬಿಟ್ರೆ ಅಂಥ ಮೇಜರ್ ಇಶ್ಯೂಸ್ ಏನಿಲ್ಲ. ಇನ್ನು ಟೈರ್ ಕಂಪೇರ್ ಮಾಡೋಕ್ಕೋದ್ರೆ ಒಳ್ಳೆ MRF ಟೈರ್ಸ್ ಕೊಟ್ಟಿದ್ದಾನೆ. ಸೊ ಆರಾಮಾಗಿ ಏನಿಲ್ಲ ಅಂದ್ರೂ ಬ್ಯಾಕ್ ಟೈರು 20,000-25,000 ಕಿಲೋಮೀಟರ್ಸ್ ರನ್ ಆಗುತ್ತೆ. ಫ್ರಂಟ್ ಟೈರು ಚೆನ್ನಾಗಿ ಒಳ್ಳೆ ರೋಡ್ ಮೇಲೆ ಓಡಿಸಿದ್ರೆ ಆರಾಮಾಗಿ 40+ ಓಡಿಸುತ್ತೆ. ಏನಾರ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂದರೆ ಒಂದು ರೇಂಜ್ ಕಡಿಮೆ ಆಗ್ಬೋದೇನೋ. ಬೇಕಂದರೆ ಟೈರ್ ಸವಿತಾ ಬರುತ್ತೆ ರೋಡ್ ಚೆನ್ನಾಗಿಲ್ಲ ಅಂದರೆ. ಇನ್ನು ಜಿಕ್ಸರಲ್ಲಿ ಮೇಯ್ನ್ ಡ್ರಾಬ್ಯಾಕ್ ಅಂದರೆ ವಿಂಡ್ಶೀಲ್ಡ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೈಟ್ ಮಾಡಿದ್ರೆ 5.5 ಎಬೋ ಇರೋವಂಥ ಪರ್ಸನ್ ಆರಾಮಾಗಿ ಓಡಿಸ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಅದು ಕಣ್ಣಿಗೆ ಹೊಡೆಯುತ್ತೆ ವಿಂಡ್ಶೀಲ್ಡ್. ಸೊ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಅಂದರೆ ಹ್ಯಾಂಡಲ್ ಬಾರ್ಸು. ಯಾರನ್ನ ಒಂದು ಅರೌಂಡ್ 6 feet ಯಾರನ್ನ ಹೈಟ್ ಇದ್ದರೆ ಸ್ವಲ್ಪ ಪ್ರೆಷರ್ ಕೈ ಮೇಲೆ ಬೀಳುತ್ತೆ. ಓಡ್ಸೋಕ್ಕೆ ಲಾಂಗ್ ಡ್ರೈವಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಇನ್ನು ಮಿರರ್ಸು ನಾವೊಬ್ಬರೇ ನೋಡೋಕೆ ಕೊಟ್ಟವರೋ ಇಲ್ಲ ಇಡೀ ಊರೇ ನೋಡೋಕೆ ಕೊಟ್ಟವರೋ ಗೊತ್ತಿಲ್ಲ. ಅದು ಮಾತ್ರ ಅದು ಹೊಡೆದಾಗೈತೆ. ಅದನ್ನ ಸ್ವಲ್ಪ ಹೈಟ್ ಕಡಿಮೆ ಮಾಡಿ, ಲೆಂತ್ ಕಡಿಮೆ ಮಾಡಿದ್ರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ. ಲೈಕ್ RC-ನಲ್ಲಿ ಬರುತ್ತಲ್ಲ ಆ ಡಿಸೈನ್ ಇದ್ದರೆ ಸ್ವಲ್ಪ ಬೆಟರ್ ಇರುತ್ತೆ. ಜಿಕ್ಸರಲ್ಲಿ ಒಳ್ಳೆ ಸಸ್ಪೆನ್ಷನ್ ಕೊಟ್ಟವನೆ. ಎಲ್ಲನ ಲಾಂಗ್ ಡ್ರೈವ್ ಹೋದ್ರೂ ಏನಂತ ಸ್ಟ್ರೈನ್ ಏನಾಗಲ್ಲ. ಯಾಕಂದರೆ ಅದರಲ್ಲಿರೋದು ಮೋನೋಶಾಪ್ ಸಸ್ಪೆನ್ಷನ್ನು. ಸೊ ಅಂಥ ಹೆವಿ ಫೀಲ್ ಏನಾಗಲ್ಲ, ಬ್ಯಾಕ್ ಪೈನ್ ಆಗಲಿ ಇನ್ನೊಂದಾಗಲಿ. ಸ್ನೇಹಿತರೆ ಅಷ್ಟೇ, ಯಾರು ಒಳ್ಳೆ ಬಜೆಟ್ಟು ನೋಡೋಕೆ ಒಳ್ಳೆ ಬಾಂಬಾಗಿರೋ ಗಾಡಿ, ಒಳ್ಳೆ ಗ್ರಾಫಿಕ್ಸ್ ಇರೋವಂಥ ಗಾಡಿ ಅಥವಾ ಒಳ್ಳೆ ಮೈಲೇಜ್ ಬೇಕಾಗಿರೋ ಗಾಡಿ ಅಂತ ಯಾರು ನೋಡ್ತಾ ಇದ್ರೆ
ಆರಾಮಾಗಿ ಜಿಕ್ಸರ್ನ ಕಣ್ಣು ಮುಚ್ಕೊಂಡು ತೊಗೋಬೋದು. ನೇಕೆಡ್ ಬೇಕಾ, ನೇಕೆಡ್ ವರ್ಷನ್ ಇದೆ. ಇಲ್ಲ ಸ್ಪೋರ್ಟ್ಸ್ ಬೇಕಾ, ಸ್ಪೋರ್ಟ್ಸ್ ವರ್ಷನ್ ಇದೆ. ಸೊ ಯಾವುದೇ ಆದ್ರೂ ಟೆಸ್ಟ್ ಡ್ರೈವ್ ಮಾಡಿ ಮಾತ್ರ ತಗೊಳ್ರೆ, ಯಾಕಂದ್ರೆ ಪರ್ಸನ್ ಟು ಪರ್ಸನ್ ಡಿಫರ್ ಇರುತ್ತೆ, ಸೀಟಿಂಗ್ ಪೊಸಿಷನ್ ಆಗಲಿ ಅಥವಾ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ. ಸ್ನೇಹಿತರೆ, ನನ್ನ ಎಕ್ಸ್ಪೀರಿಯೆನ್ಸು 46,000 ಕಿಲೋಮೀಟರ್ಸ್ ನಾನು ಓಡಿಸಿ ನನಗಾಗಿರೋ ಅನುಭವನ ಹೇಳಿದ್ದೀನಿ. ಸೊ ಮೇಜರಾಗಿ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ಇನ್ನೂ ಡೀಟೇಲ್ಸ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾನ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.